ಫ್ರೆಂಡ್ಸ್, ಇವತ್ತು ನಾವು ದಿಢೀರ್ ಟೊಮೊಟೊ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಒಂದು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಮೊದಲಿಗೆ ನಾನು ಸಣ್ಣ ಈರುಳ್ಳಿ, ಜಜ್ಕೊಂಡಿರೋ ಸಣ್ಣ ಈರುಳ್ಳಿ, ಅದಲ್ಲದೆ ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ, ಅದನ್ನು ಕೂಡ ಜಜ್ಕೊಂಡಿದ್ದೇನೆ. ಅದಲ್ಲದೆ ಉರ್ಗಡ್ಲೆ, ಕರಿಬೇವು. ನಂತರ ಏನಂದರೆ ಟೊಮೊಟೊ ಒಂದು 3 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೇವೆ. ಅಷ್ಟೇ 1 ಬೌಲಷ್ಟು ಕಾಯಿ ತುರಿಯನ್ನು ಕೂಡ ತೊಗೊಂಡಿದ್ದೇವೆ, ಹಸಿ ಕೊಬ್ಬರಿ ತುರಿ. ಕಡಲೆ ಏನಕ್ಕೆ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ, ಇವಾಗ ಕಾಯಿ ಮತ್ತು ಟೊಮೊಟೊ ಜೊತೆಗೆ ಕಾಯಿ ಹಾಕಿ ಉರ್ಗಡ್ಲೆಯನ್ನು ರುಬ್ಕೊಂಡ್ರೆ ಅದು ಥಿಕ್ನೆಸ್ ಸಾಂಬಾರು ತುಂಬ ರುಚಿಯಾಗಿ ಆಗುತ್ತೆ ಅಂತೇಳಿ. ಅದಲ್ಲದೆ ನಾನು 1 ಸ್ಪೂನಷ್ಟು ಸಾಂಬಾರು ಪೌಡ್ರು ಕೂಡ ತೊಗೊಂಡಿದ್ದೀನಿ. ರುಚಿಗೆ ಉಪ್ಪನ್ನು ಲಾಸ್ಟಲ್ಲಿ ಕುದಿಯುವಾಗ ಹಾಕ್ಕೊಳ್ಳೋಣ. ಇವಾಗ ಇವನ್ನು ಯಾವುದು ಟೊಮೊಟೊ, ಉರ್ಗಡ್ಲೆ ಮತ್ತು ಕೊಬ್ಬರಿ ಅಂದರೆ ಹಸಿ ತೆಂಗಿನಕಾಯಿ ಕೊಬ್ಬರಿ ತುರಿಯನ್ನು ರುಬ್ಕೊಬಿಡೋಣ. ಫ್ರೆಂಡ್ಸ್, ಇವಾಗ ಇನ್ನು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಈಗ ಒಂದು ಪಾತ್ರೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಅದಲ್ಲದೆ ಇವಾಗ ನಾನು ಹೇಳ್ದಂಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಬೇಕು. ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಲಾಸ್ಟಲ್ಲಿ ಹಾಕ್ಕೊಳ್ಬೇಕು. ಅದಲ್ಲದೆ ಇವಾಗ ನಾನು ಹೇಳ್ದಂಗೆ ಕಾಯಿ, ಟೊಮೊಟೊ, ಉರ್ಗಡ್ಲೆ, ಅದು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೇವಲ್ಲ, ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ಒಗ್ಗರಣೆಗೆ ಸ್ಟಾರ್ಟ್ ಮಾಡೋಣ. ಇವಾಗ ಪಾತ್ರೆ ಕಾಯ್ಲಿಕ್ಕೆ ಇಟ್ಟಿದ್ದೇವೆ. ಎಣ್ಣೆ ಇವಾಗೇನು 2 ಚಮಚಷ್ಟು ಎಣ್ಣೆ ಹಾಕಿದ್ದೀವಲ್ಲ, ಇದು ಫ್ರೈ ಆಗಬೇಕು, ಬಿಸಿ ಆಗಬೇಕು. ಅದರ ಜೊತೆಗೆ ಇವಾಗ ನಾವು ಒಂದು ಸ್ವಲ್ಪ ಸಾಸಿವೆ ಬೇಕಿದ್ರೆ ಹಾಕ್ಕೊಳ್ಬೋದು ಒಗ್ಗರಣೆಗೆ, ಇಲ್ಲಾಂದರೆ ಏನಿಲ್ಲ. ಸ್ವಲ್ಪ ನಾನು ಇರಲಿ ಅಂತೇಳಿ ಹಾಕ್ತಾಯಿದ್ದೀನಿ. ಅದಲ್ಲದೆ ಇವಾಗ ನೋಡಿ ಫ್ರೈ ಆಗ್ತಾಯಿದೆ ಸಾಸಿವೆ, ಸಿಡಿತಾ ಇದೆ. ಅದಾದ ನಂತರ ಬೆಳ್ಳುಳ್ಳಿ ಹಾಕಿದ್ದೇನೆ. ಬೆಳ್ಳುಳ್ಳಿ ಆದ ನಂತರ ಇವಾಗ ನಾನು ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಇವಾಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದು ಫ್ರೈ ಆದ ನಂತರ ಏನು ರುಬ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಹಾಕ್ಕೊಳ್ಳೋಣ. ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇವಾಗ ಮಸಾಲೆ ಆಡಿಸ್ಕೊಂಡಿರೋದನ್ನು ಹಾಕ್ತಾಯಿದೆ. ಏನು ನಾವು ಹೇಳಿದಂಗೆ ಮಸಾಲೆ ರುಬ್ಕೊಂಡಿದ್ವಲ್ಲ, ಅಂದರೆ ಟೊಮೊಟೊ, ಕಾಯಿ ಮತ್ತು ಉರಿಗಡ್ಲೆ, ಇದೆಲ್ಲ ರುಬ್ಬಿರೋದನ್ನು ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಯಾಕೆಂದರೆ ಇದು ಹಸಿ ವಾಸನೆ ಹೋಗಬೇಕು. ಇದು ಚೆನ್ನಾಗಿ ಫ್ರೈ. ಇವಾಗ ನಾನು ನೀರು ಕೂಡ ಆ್ಯಡ್ ಮಾಡಿಲ್ಲ. ಚೆನ್ನಾಗಿ ಇದು ಏನು ಟೊಮೊಟೊ ರಸ ಏನು ಬಿಟ್ಟಿದೆಯಲ್ಲ, ಚೆನ್ನಾಗಿ ರುಬ್ಕೊಂಡಿದ್ದೀವಲ್ಲ, ಅದೇನೇ ಚೆನ್ನಾಗಿ ಫ್ರೈ ಆದ ನಂತರ ಅದರ ಸ್ಮೆಲ್ಲೆಲ್ಲ ಹೋದ ನಂತರ ಲಾಸ್ಟಿಗೆ ಒಂದು ಅರ್ಧ ಲೀಟ್ರ್ ನೀರಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೀರು ಕೂಡ ಹಾಕಿದ್ದೇನೆ. ಇವಾಗ ನಿಮಗೆ ನೀರು ಸಾಂಬಾರು ಥಿಕ್ನೆಸ್ ಯಾವ ರೀತಿ ಬೇಕಿದೆ ಹಾಗೆ ಮಾಡ್ಕೋಬೋದು. ನಾನು ಇದರಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರು ಆ್ಯಡ್ ಮಾಡಿರೋದ್ರಿಂದ ಇದರ ಥಿಕ್ನೆಸ್ ಸಾಕು ಅನಿಸುತ್ತೆ. ನಿಮಗೆ ಏನಾದರೂ ಮನೆಯಲ್ಲಿ ಇನ್ನೊಂದು ಸ್ವಲ್ಪ ತೆಳು ಇರಬೇಕು ಅಂದರೂ ಕೂಡ ಇನ್ನೊಂದು ಎಷ್ಟು 1/4 ಲೋಟ ನೀರಷ್ಟು ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ನಾವು ಸಾಂಬಾರು ಪೌಡ್ರ್ ಕೂಡ ಹಾಕ್ಕೊಳ್ಳೋಣ. ಎಷ್ಟು 1 ಚಮಚದಷ್ಟು ಹೇಳಿದ್ನಲ್ಲ, ಅಷ್ಟು ಸಾಂಬಾರು ಪೌಡ್ರನ್ನು ಕೂಡ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರ್. ಹಾಗಾಗಿ ಇದು ಮನೆಯಲ್ಲೇ ಚೆನ್ನಾಗಿರುವಂಥ ಪೌಡ್ರ್ ಆಗಿರೋದ್ರಿಂದ ನಿಮಗೆ ಖಾರ ಎಷ್ಟು ಬೇಕಿರುತ್ತೆ ಅಷ್ಟನ್ನು ನೋಡಿ ನೀವು ಆ್ಯಡ್ ಮಾಡ್ಕೊಳ್ಳಿ. ನನಗೆ 1 ಸ್ಪೂನಷ್ಟು ಸಾಕು ಅನಿಸುತ್ತೆ. ಸ್ವಲ್ಪ ಖಾರ ಇದೆ, ಹಾಗಾಗಿ ನಾನು ಅಷ್ಟನ್ನೇ ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಯೋಕ್ಕೆ ಬಿಟ್ಬಿಡೋಣ. ಇವಾಗ ಹೇಳ್ದಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೇವಲ್ಲ, ಈಗ ಕುದಿ ಅಂದರೆ ಒಂದು 5 ರಿಂದ 10 ನಿಮಿಷ ಕುದಿಬೇಕು ಚೆನ್ನಾಗಿ. ಮೀಡಿಯಮ್ ಉರಿಯನ್ನೇ ಕೊಡೋಣ. ಅದು ಚೆನ್ನಾಗಿ ಕುದೀತಾ ಅದರ ಸ್ಮೆಲ್ಲೆಲ್ಲ ಹೋಗ್ತಿದ್ದಂಗೆ ಸಾಂಬಾರು ರುಚಿ ಕೂಡ ಚೆನ್ನಾಗುತ್ತೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಏನಾದರೂ ಸಾಂಬಾರು ಪೌಡರ್ ಇರಲಿಲ್ಲ ಅಂದರೆ ಅಚ್ಕಾರದ ಪುಡಿ ಅಥವಾ ಅಚ್ಕಾರದ ಪುಡಿ ಮತ್ತು ಇದು ಯಾವುದು ಕೊತ್ತಂಬರಿ ಪುಡಿ, ಇದಿಷ್ಟನ್ನು ಕೂಡ ಹಾಕ್ಕೊಂಡು ಮಾಡ್ಬೋದು. ಬಟ್ ಆದರೆ ಟೇಸ್ಟಿ ಅಷ್ಟು ಚೆನ್ನಾಗಿರೋದಿಲ್ಲ ಟೊಮೊಟೊ ದಿಢೀರ್ ಟೊಮೊಟೊ ಸಾಂಬಾರಿಗೆ. ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರ್ ಆದ್ರೇ ಇನ್ನೂ ರುಚಿಯಾಗೋದು. ಅದನ್ನು ಒಂದು ಸರಿ ನಿಮಗೆ ಮನೇಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಸಾಂಬಾರು ಪೌಡರ್ನು ಕೂಡ ಒಮ್ಮೆ ಹೇಳ್ತೇನೆ. ಇವಾಗ ನೀವು ಮನೇಲಿ ಒಂದು ವೇಳೆ ಇದ್ರೇ ಅದನ್ನೇ ಯೂಸ್ ಮಾಡಿ, ತುಂಬ ರುಚಿಯಾಗಿರುತ್ತೆ. ಈ ಕುದೀಲಿ ಸಾಂಬಾರು ಇವಾಗ ಚೆನ್ನಾಗಿ ಕುದ್ದಿದೆ. ಆಫ್ ಮಾಡೋಣ. ದಿಢೀರ್ ಟೊಮೊಟೊ ಸಾಂಬಾರು ರೆಡಿಯಾಗಿದೆ ಅಂತ ಹೇಳಿದ್ರೆ 5 ರಿಂದ 10 ನಿಮಿಷ ಎಲ್ಲ ರೆಡಿ ಮಾಡ್ಕೊಬಿಟ್ರೆ ಬೇಗನೆ ಸಾಂಬಾರು ಕೂಡ ಮಾಡ್ಕೋಬೋದು. ಇದು ತುಂಬ ರುಚಿಯಾಗಿರುತ್ತೆ. ಅದರ ಜೊತೆಗೆ ಈ ಬಿಸಿಯಾಗಿರುವಂಥ ಅನ್ನದ ಜೊತೆಗೆ ನೀವು ಕೂಡ ದಿಢೀರ್ ಟೊಮೊಟೊ ಸಾಂಬಾರನ್ನು ರುಚಿಯಾಗಿ ಊಟ ಮಾಡಿ
ಸೊ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ.